ನಾಳೆ ನರೇಂದ್ರ ಮೋದಿ ಅವರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇದೆ. ಮೂರನೇ ಅವಧಿಯ ಅವರ ಸರ್ಕಾರ ರಚನೆ ಆದ ಮೇಲೆ ಇದೀಗ ಇದು ಮೊದಲ ಬಜೆಟ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಲೇಖಾನುದಾನ ಮಾತ್ರ ಮಂಡನೆಯಾಗಿತ್ತು ಈ ವರ್ಷಕ್ಕೆ. ಆದರೆ ಇದೀಗ ಹೊಸ ಸರ್ಕಾರ ರಚನೆ ಆದಮೇಲೆ ಒಂದು ಬಜೆಟ್ ಕೂಡ ಇರುತ್ತೆ. ಆ ಒಂದು ಬಜೆಟ್ಗೆ ನಾಳೆ ಮುಹೂರ್ತ. ನಿರ್ಮಲಾ ಸೀತಾರಾಮನ್ ಅವರಿಗೆ ಇದು 7ನೇ ಬಾರಿಯ ಬಜೆಟ್ ಆಗಿರುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ವಿತ್ತ ಸಚಿವೆಯಾಗಿ 7ನೇ ಬಾರಿಗೆ ತಮ್ಮ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿವೆ. ಲೋಕಸಭೆಯಲ್ಲಿ ಈಗ ನಾಳೆ ಬಜೆಟ್ ಅಂತ ಇದ್ದಾಗ ಬಜೆಟ್ಗೆ ಮುನ್ನಾ ದಿನ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸುವುದು ವಾಡಿಕೆ. ಅದರಂತೆ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಮೀಕ್ಷೆಯನ್ನು ಕೂಡ ಇಲ್ಲಿ ಮಂಡಿಸಿದ್ದಾರೆ. ಏನಿದೆಯಪ್ಪ ಸಮೀಕ್ಷೆಯಲ್ಲಿ ಅಂತ ಚೆಕ್ ಮಾಡಿಕೊಂಡಾಗ ಸಾಕಷ್ಟು ಅಂಶಗಳಿರ್ತವೆ. ಇದರಲ್ಲಿ ವಿ ಅನಂತ ನಾಗೇಶ್ವರನ್ ನೇತೃತ್ವದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಾಗಿದೆ. ವಿ ಅನಂತ ನಾಗೇಶ್ವರನ್ ಅವರ ನೇತೃತ್ವ ಇದಕ್ಕೆ. 2024-25ರಲ್ಲಿ ಭಾರತದ GDP 6.5ರಿಂದ 7ರಷ್ಟು, ಶೇಕಡ 6.5ರಿಂದ 7ರಷ್ಟು ಏರಿಕೆ ಆಗಬಹುದು. ಸುಲಭ ವ್ಯಾಪಾರಕ್ಕೋಸ್ಕರವಾಗಿ ಬಹಳಷ್ಟು ಸುಧಾರಣಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗುವುದು ಅನ್ನೋ ಒಂದು ಭರವಸೆ ಕೂಡ ಈ ಸಮೀಕ್ಷೆಯಲ್ಲಿ ಸಿಗ್ತಾ ಇದೆ. 63 ಕೃತ್ಯಗಳನ್ನು ಅಪರಾಧ ಪಟ್ಟಿಯಿಂದ ಕೈಬಿಡಲಾಗಿದೆ. ವ್ಯಾಪಾರಸ್ಥರಿಗೆ ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ತುಂಬ ಕಾನೂನು ಕಟ್ಟಳೆಗಳಿಂದ ಅವ್ರನ್ನ ಬಂಧಿಸಿಬಿಟ್ಟಾಗ ವ್ಯಾಪಾರ ಸುಗಮ ಆಗಲ್ಲ, ಲಾಭ ಆಗಲ್ಲ. ಹಾಗಾಗಿ ಸುಮಾರು 63 ಕಾನೂನನ್ನೇ ನಾವು ಕೈಬಿಟ್ಬಿಡ್ತೀವಿ. ಇದರಿಂದ ಕಂಪನಿಗಳಿಗೆ ಕಾನೂನಿನ ತೊಡಕು, ಚಿಂತೆ ಇರಲ್ಲ. ಸುಲಭವಾಗಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾರಲ್ಲ, ಆ ಥರ ಸುಲಭವಾಗಿ ಅವರು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ಬೋದು. ತಮ್ಮ ಉದ್ಯಮದ ಮೇಲೆ, ತಮ್ಮ ಕಂಪನಿಯ ಮೇಲೆ ಗಮನ ಕೊಡೋದಕ್ಕೆ ಅವರಿಗೆ ಸಾಧ್ಯವಾಗುತ್ತೆ ಅಂತ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಅವರು ಹೇಳಿದ್ದಾರೆ. ಜೊತೆಗೆ ಇಡೀ ವಿಚಾರದಲ್ಲಿ ನಾಳೆಯ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. ಈ ಬಾರಿಯ ಈ ಅವಧಿಯ ಸರ್ಕಾರದ ಮೊದಲ ಹೆಜ್ಜೆ ಯಾವ ದಿಕ್ಕಿನ ಕಡೆಗೆ ಹೋಗುತ್ತೆ ಅನ್ನೋದನ್ನು ಕೂಡ ಈ ಬಜೆಟ್ ಡಿಸೈಡ್ ಮಾಡುತ್ತೆ. ಇನ್ನು ಇದೇ ಬಜೆಟ್ಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರ ವ್ಯಾಖ್ಯಾನ ಇದು. ಈ ಬಜೆಟ್ ನಮ್ಮ ವಿಕಸಿತ ಭಾರತದ ಗುರಿಯನ್ನು ಇಟ್ಕೊಂಡಿರ್ತಕ್ಕಂಥ ಬಜೆಟ್ ಆಗಿರಲಿದೆ ಅಂತ ನರೇಂದ್ರ ಮೋದಿ ಅವರು ಕೂಡ ಒಂದು ಕಡೆ ಹೇಳಿದ್ದಾರೆ. ಈ ಒಂದು ಬಜೆಟ್ ವಿಕಸಿತ ಭಾರತದ ಕಲ್ಪನೆಯ ಮೇಲಿರ್ತಕ್ಕಂಥ ಬಜೆಟ್ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಈ ಬಜೆಟ್ ಅಮೃತ ಕಾಲಕ್ಕೆ ಮಹತ್ವದ ಬಜೆಟ್ ಕೂಡ ಆಗಿರುತ್ತೆ ಎನ್ನುವ ಮಾತನ್ನು ಕೂಡ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಮ್ಮ ಅಧಿಕಾರದ ಮುಂದಿನ 5 ವರ್ಷಗಳ ದಿಕ್ಕು ಯಾವ ಕಡೆ ಸಾಗ್ತಾ ಇದೆ ಅಂತ ಕೂಡ ಈ ಬಜೆಟ್ ಹೇಳುತ್ತೆ ಅಂತ ನರೇಂದ್ರ ಮೋದಿ ಅವರು ಒಂದು ಕಡೆ ಹೇಳಿದ್ದಾರೆ. ನಾನು ದೇಶದ ಜನರಿಗೆ ಈ ಮೂಲಕ ಭರವಸೆಗಳನ್ನು ಕೊಡ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಭರವಸೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಬರೀ ಭರವಸೆ ಕೊಡೋದಲ್ಲ, ಜಾರಿಗೆ ಕೂಡ ತರ್ತೀನಿ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಿರೀಕ್ಷೆದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸಹಜವಾಗಿ ಎಲ್ರಿಗೂ ನಿರೀಕ್ಷೆ ಒಂದೇ. ಅತಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಮಗೆ ಇನ್ಕಮ್ ಟ್ಯಾಕ್ಸ್ನ ಸ್ಲ್ಯಾಬು ಸ್ವಲ್ಪ ನಮಗೆ ವಿಸ್ತರಿಸಿ ಕೊಡಲಿ, ಹಾಗೂ ನಮ್ಗೆ ಸ್ವಲ್ಪ ಹಣ ಉಳಿಯುತ್ತೆ ಅಂತ. ಇದು ಮಿಡ್ಲ್ ಕ್ಲಾಸ್ ಜನರ, ನಿಯತ್ತಿಂದ ಟ್ಯಾಕ್ಸ್ ಕಟ್ಟುವಂತಹವರ ಎಲ್ಲರ ಒಂದು ದೊಡ್ಡ ಕನಸಾಗಿರುತ್ತೆ. ಇದಲ್ಲದೆ ಉದ್ಯೋಗ ಖಾತ್ರಿ ಅಂತ ಯೋಜನೆ ಬರುತ್ತೆ. ಅದರಲ್ಲಿ ದಿನಗೂಲಿ ಜಾಸ್ತಿ ಆಗಬೇಕು. ಅದು ಸ್ವಲ್ಪ ದಿನಗೂಲಿಯನ್ನು ಜಾಸ್ತಿ ಮಾಡಿದ್ರೆ ಅನೇಕ ಕೃಷಿ ಕಾರ್ಮಿಕರಿಗೆ ಅಥವಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರುಗಳಿಗೆ ಒಂದಷ್ಟು ಲಾಭ ಆಗುತ್ತೆ ಇದರಿಂದ ಅಂತ. ಕೃಷಿ ಸಮ್ಮಾನ್ ಯೋಜನೆಯ ಸಹಾಯಧನ ಹೆಚ್ಚಿಸಬೇಕು ಅಂತ ಕೂಡ ಇದೆ. ಕೃಷಿ ಸಮ್ಮಾನ್ ಈ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಾರಲ್ಲ, ಇದು ಕೂಡ ಜಾಸ್ತಿ ಆಗುತ್ತೆ ಅಂತ. ವೇತನದಾರರಿಗೆ ಇನ್ಕಮ್ ಟ್ಯಾಕ್ಸ್ ರಚನೆಯಲ್ಲಿ ಒಂದಷ್ಟು ಬದಲಾವಣೆಯನ್ನು ಮಾಡಿದ್ರೆ ಸ್ವಲ್ಪ ಲಾಭ ಆಗುತ್ತೆ ಅವರಿಗೆ ಅಂತ ಸಣ್ಣ ಪುಟ್ಟ ಆಸೆಗಳಷ್ಟೇ ಇವೆಲ್ಲವೂ ಕೂಡ. ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನು ಹೆಚ್ಚಿಸುವಂಥ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲನ್ನು ಕೂಡ GST ವ್ಯಾಪ್ತಿಗೆ ತರುವಂಥ ನಿರೀಕ್ಷೆ ಇದೆ. ಆದರೆ ಈ ಪೆಟ್ರೋಲ್ ಡೀಸೆಲ್ಲು GST ವ್ಯಾಪ್ತಿಗೆ ಬರಬೇಕು ಅಂತ ಹೇಳಿದ್ರೆ ರಾಜ್ಯಗಳು ಒಪ್ಕೊಳ್ಬೇಕು. ರಾಜ್ಯಗಳಿಗಿರ್ತಕ್ಕಂಥ ತೆರಿಗೆ ಬಾಬ್ತುಗಳೇ ಕಡಿಮೆ. ಪೆಟ್ರೋಲ್ ಮೇಲೆ ಹಾಕಬೇಕು, ಡೀಸೆಲ್ ಮೇಲೆ ಹಾಕಬೇಕು, ಇಲ್ಲ ಎಲೆಕ್ಟ್ರಿಸಿಟಿ ಬಿಲ್ ಮೇಲೆ ಹಾಕಬೇಕು, ಇಲ್ಲ ಅಬಕಾರಿ, ಈ ಥರದೊಂದು 3-4 ಇಂಪಾರ್ಟೆಂಟ್ ವಿಷಯಗಳು ಬಿಟ್ಬಿಟ್ರೆ ಈ ರಾಜ್ಯಗಳಿಗೆ ಆದಾಯದ ಮೂಲನೇ ಇಲ್ಲ. ಎಲ್ಲ ಕೇಂದ್ರನೇ ತೊಗೊಂಡ್ಬಿಟ್ಟಿದೆಯಲ್ಲ. ಹಾಗಾಗಿ ಪೆಟ್ರೋಲ್ ಡೀಸೆಲನ್ನು ನಾವು ಅದನ್ನು ತೊಗೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ರಾಜ್ಯಗಳು ಒಪ್ಕೊಳ್ತಾವ ಅಂತ ಒಂದು ಪ್ರಶ್ನೆ ಕೂಡ ಇದೆ. ವೆಯ್ಟ್ ಮಾಡಬೇಕು ಅದಕ್ಕೆ. ಜೊತೆಗೆ ಸಂಘಟಿತ ಕಾರ್ಮಿಕರನ್ನು ESIC ವ್ಯಾಪ್ತಿಗೆ ಸೇರಿಸುವಂಥ ನಿರೀಕ್ಷೆ ಇದೆ. ಅಸಂಘಟಿತ ಕಾರ್ಮಿಕರು ಕೂಡ ಈ ಒಂದು ವ್ಯಾಪ್ತಿಗೆ ಬರಬೇಕು ಅಂತ ಕೂಡ ಹೋಗಿತ್ತು ಮೊದಲಿಂದನೂ ಕೂಡ. ಯಾರೆಲ್ಲ ಸಂಘಟನೆಯಲ್ಲಿ ಇಲ್ಲವೋ ಕಾರ್ಮಿಕರು, ಅವರೆಲ್ಲ ಅಸಂಘಟಿತ ಕಾರ್ಮಿಕರನ್ನು ESI ವ್ಯಾಪ್ತಿಗೆ ತರಬೇಕು ಅನ್ನುವ ಒಂದು ಕೂಗಿತ್ತು. ಅದೇನಾಗುತ್ತೆ ಅಂತ ಕೂಡ ನಾವು ಈ ಬಾರಿ ಚೆಕ್ ಮಾಡಬೇಕಾಗತ್ತೆ. ರಸಗೊಬ್ಬರ ಮತ್ತು ರಾಸಾಯನಿಕಗಳಿಗೆ ಒಂದಷ್ಟು ಸಹಾಯಧನ ಕೂಡ ಬೇಕು ಅಂತ ನಿರೀಕ್ಷೆ ಇದೆ. ಏನು ಮಾಡ್ತಾರೆ ವೆಯ್ಟ್ ಮಾಡಬೇಕು. साथियों, मैं देश के सभी सांसदों से, किसी भी दल के क्यों न हो, मैं आज आग्रहपूर्वक कहना चाहता हूं कि हम गत जनवरी से लेकर के हम लोगों के पास जितना सामर्थ्य था, उस सामर्थ्य को लेकर के जितनी लड़ाई लड़नी थी लड़ ली। जनता को
जो बात बतानी थी बता दी। किसी ने राह दिखाने का प्रयास किया, किसी ने गुमराह करने का प्रयास किया, लेकिन अब वो दौर समाप्त हुआ। देशवासियों ने अपना निर्णय दे दिया। Reforms which have been brought by the SEBI, particularly in timelines which have been given for settlement of claims, is a remarkable step taken forward, and our markets have also been, and companies have also benefited from it. In fact, we are far ahead of the very many other countries where companies law, similar companies law operates. ನಾಳೆ ಕೇಂದ್ರ ಸರ್ಕಾರದ ಆಯವ್ಯಯ ಮಂಡನೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಪ್ರತಿನಿಧಿಗಳಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವು ಮಂತ್ರಿಗಳು, ಸೀನಿಯರ್ ಮಂತ್ರಿಗಳು ಹೋಗಿ ಅಲ್ಲ, ಹೆಚ್ಚಿನ ದುಡ್ಡು ಬೇಕು, ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ಬೇಕು, ನೀರಾವರಿ ಕೊಟ್ಟಿಲ್ಲ, ನೀರಾವರಿ ಕೊಡಬೇಕಂತ ನಮ್ಮ ಉದ್ದೇಶ ಇದೆ. ಆಮೇಲೆ ಸರ್ಕಾರದ ಯಾವ ರೀತಿ ಮನಿ ಇದೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಬಟ್ ಡೆಫಿನೆಟ್ಲಿ ಮೀ ಆಸ್ ಅನ್ ಇಂಡಿವಿಜುವಲ್ ವಿ ಹೋಪ್ ದಟ್ ಮೋರ್ ಮನಿ ವಿಲ್ ಕಮ್ ಟು ಸ್ಟೇಟ್ ಫಾರ್ ದ ಡೆವಲಪ್ಮೆಂಟ್. ನಮ್ಮ ಶೇರ್ ಏನ್ ಬೇಕು ಆ ಶೇರ್ ಏನ್ ಬೇಕು, ನಮಗೆ ಕಾನೂನುಬದ್ಧವಾಗಿ ಬರ್ತಕ್ಕಂಥ ಶೇರ್ ಇದೆ, ಕರ್ನಾಟಕ ಸರ್ಕಾರದ ಜನರ ತೆರಿಗೆದು ದುಡ್ಡು ಏನಿದೆ ಅದು ಬರಬೇಕಂತಕ್ಕಂಥದ್ದು ನಮ್ಮ ಮೊದಲನೇ ಮನವಿ. ಅದರ ಜೊತೆಗಿನ ಹೆಚ್ಚಿನ ಹಣವನ್ನು ಒದಗಿಸಬೇಕಂತ ನಮ್ಮ ಮನವಿ ಇದೆ.